ಇತ್ತ ಕಾಂಗ್ರೆಸ್ ಪಕ್ಷದ ಒಳಗೆ ಒಳ ಬೇಗುದಿ ದಿನೇ ದಿನೇ ಹೆಚ್ಚಾಗ್ತಿದೆಯಾ ಅನ್ನೋ ಅನುಮಾನ. ಸ್ವಪಕ್ಷೀಯರಿಂದಲೇ ಟಾರ್ಗೆಟ್ ಆಗ್ಬಿಟ್ರ ಡಿಕೆ ಶಿವಕುಮಾರ್. ಒಂದ್ ಕಡೆ ಕುರ್ಚಿ ಕಲಹ, ಮತ್ತೊಂದು ಕಡೆಯಲ್ಲಿ ಬೆಳಗಾವಿ ಪಾಲಿಟಿಕ್ಸ್ ನ ಕಿರಿಕಿರಿ. ಇದೆಲ್ಲದರಿಂದ ನೇರವಾಗಿ ಸಿದ್ದು ಟೀಮ್ನ ಜೊತೆಗೆ ಸೈಲೆಂಟ್ ಆಗಿದ್ದ ಕೆಲ ಕಾಂಗ್ರೆಸ್ನ ನಾಯಕರಿಗೂ ಕೂಡ ಡಿಕೆ ಶಿವಕುಮಾರ್ ಅವರ ನಡೆ ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆಯಾ? ಸಿದ್ದು ಟೀಮ್ ಬಡದಾಟ, ಕೆಪಿಸಿಸಿ ಕುರ್ಚಿ ಕಲಹ, ಬೆಳಗಾವಿ ಪಾಲಿಟಿಕ್ಸ್, ಈ ಎಲ್ಲ ಕಿರಿಕಿರಿಯಿಂದಾಗಿ ಸ್ವಪಕ್ಷದಲ್ಲೇ ಪದೇ ಪದೇ ಟಾರ್ಗೆಟ್ ಆದ್ರ ಡಿಕೆ ಶಿವಕುಮಾರ್. ರಣದೀಪ್ ಸುರ್ಜೇವಾಲಾ ಜೊತೆಯಲ್ಲಿ ದೆಹಲಿಗೆ ತೆರಳಿದ್ದಾರೆ ಡಿಕೆ ಶಿವಕುಮಾರ್. ದೆಹಲಿಯಲ್ಲೂ ಕೂಡ ಈ ಪೊಲಿಟಿಕಲ್ ಗೇಮ್ ಮುಂದುವರಿಯುತ್ತಾ ಅನ್ನೋ ಕುತೂಹಲ ಮನೆ ಮಾಡಿದೆ. ಮತ್ತೊಂದು ಕಡೆ ಈ ಸಿಎಂ ಕುರ್ಚಿಯ ಕಲಹದ ನಡುವೆನೆ ರಾಜ್ಯದಲ್ಲಿ ಹೆಚ್ಚುವರಿ ಡಿಸಿಎಂಗೋಸ್ಕರ ಕೂಗು ಕೂಡ ಇದೀಗ ಸದ್ದಿಲ್ಲದೆ ಜೋರಾಗ್ತಾ ಸಾಗ್ತಾ ಇದೆ. ರಾಜ್ಯದಲ್ಲಿ ಮತ್ತೊಮ್ಮೆ ಹೆಚ್ಚುವರಿ ಡಿಸಿಎಂ ಕೂಗು ಮಾರ್ಧನಿಸಿದೆ. ಇದೇ ವಿಚಾರವನ್ನ ಸುರ್ಜೇವಾಲಾ ಅವರಿಗೂ ಕೂಡ ತಲುಪಿಸಲಾಗಿದೆ. ನಿನ್ನೆ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸುರ್ಜೇವಾಲಾ ಅವರು ಭಾಗಿಯಾಗಿದ್ರು. ಸಂದರ್ಭದಲ್ಲಿ ಸುರ್ಜೇವಾಲಾ ಅವರಿಗೂ ಕೂಡ ಹೆಚ್ಚುವರಿ ಡಿಸಿಎಂನ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಡಿಕೆ ಶಿವಕುಮಾರ್ ಅವರ ಹಾಗೆ ಸುರ್ಜೇವಾಲಾ ಅವರ ನಡುವೆ 40 ನಿಮಿಷಗಳ ಕಾಲ ಚರ್ಚೆ ನಡೆದಿದೆ. ಖಾಸಗಿ ಹೋಟೆಲ್ನಲ್ಲಿ ಇಬ್ಬರು ನಾಯಕರು ಚರ್ಚೆ ನಡೆಸಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಡಿಕೆ ಹಾಗೆ ಸುರ್ಜೇವಾಲಾ ಚರ್ಚೆಯ ಇನ್ಸೈಡ್ ಡೀಟೇಲ್ಸ್ ಲಭ್ಯವಾಗಿದೆ. ಡಿಕೆಶಿ ಹಸ್ತಕ್ಷೇಪದ ಬಗ್ಗೆ ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರಂತೆ ಸತೀಶ್ ಜಾರಕಿಹೊಳಿ ಅವರು. ಬೆಳಗಾವಿ ಜಿಲ್ಲೆ ಡಿಕೆ ಶಿವಕುಮಾರ್ ಅವರು ಆ ಜಿಲ್ಲೆಯ ಪಾಲಿಟಿಕ್ಸ್ ನಲ್ಲಿ ಪದೇ ಪದೇ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನೋದನ್ನ ಉದಾಹರಣೆ ಸಮೇತ ದೂರು ನೀಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಸಿಟಿ ರವಿ ಪ್ರಕರಣವನ್ನ ಕೂಡ ಪ್ರಸ್ತಾಪ ಮಾಡಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಸತೀಶ್ ಜಾರಕಿಹೊಳಿ. ನನ್ನನ್ನ ಮೀರಿ ಜಿಲ್ಲೆಯಲ್ಲಿ ಎಸ್ಪಿ ಹಾಗೆ ಪೊಲೀಸ್ ಅಧಿಕಾರಿಗಳಿಗೆ ಫೋನ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಈ ಪದೇ ಪದೇ ಇಂಟರ್ಫಿಯರೆನ್ಸ್ ಏನಿದೆ ಜಿಲ್ಲಾ ಪಾಲಿಟಿಕ್ಸ್ ನಲ್ಲಿ, ಇದನ್ನ ತಕ್ಷಣಕ್ಕೆ ಕಡಿವಾಣ ಹಾಕಿ ಎಲ್ಲಾ ವಿಚಾರದಲ್ಲೂ ಕೂಡ ಅವರು ಮೂಗ್ ತೂರಿಸೋದು ಸರಿಯಲ್ಲ ಅಂತ ಹೇಳಿ ಸುರ್ಜೇವಾಲಾ ಅವರ ಬಳಿಯಲ್ಲಿ ಸತೀಶ್ ಜಾರಕಿಹೊಳಿ ದೂರನ್ನ ನೀಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಜಾತಿಗೊಂದು ಡಿಸಿಎಂ ಮಾಡಿ ಅನ್ನೋ ಅಭಿಪ್ರಾಯವನ್ನ ಕೂಡ ಇದೇ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರ ಗಮನಕ್ಕೆ ತರಲಾಗಿದೆ. ಇದರ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಪಕ್ಷದೊಳಗೇನೆ ಟಾರ್ಗೆಟ್ ಆಗ್ತಿದ್ದಾರಾ ಅನ್ನೋ ಅನುಮಾನ, ಮತ್ತೊಂದ್ ಕಡೆ ಹೆಚ್ಚುವರಿ ಡಿಸಿಎಂ ವಿಚಾರ ಕೂಡ ಮತ್ತೆ ಸುರ್ಜೇವಾಲಾ ಅವರ ಸಮ್ಮುಖದಲ್ಲಿ ಚರ್ಚೆ ಆಗಿದೆಯಂತೆ. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಮಿತಾ, ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ದಿನಕ್ಕೊಂದು ಹೊಸ ತಿರುವನ್ನು ತೆಗೆದುಕೊಳ್ತಾ ಇರೋದು ಇದು ಒಂದು ಮಟ್ಟದಲ್ಲಿ ತಾರಕಕ್ಕೇರ್ತಾ ಇದೆಯಾ ಅಂತ. ಯಾಕಂದ್ರೆ ಕಳೆದ ಬೆಳಗಾವಿ ರಾಜಕಾರಣ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಹಸ್ತಕ್ಷೇಪ ಸೇರಿದ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು. ನೇರವಾಗಿ ಸುರ್ಜೇವಾಲಾ ಜೊತೆ ನಿನ್ನೆ ರಾತ್ರಿ ನಡೆದಂತಹ 1-to-1 ಸಭೆಯಲ್ಲಿ ಸುಮಾರು 40 ನಿಮಿಷಗಳ ಕಾಲ ಚರ್ಚೆಯಲ್ಲಿ ಉದಾಹರಣೆ ಸಮೇತ ಡಿಕೆ ಶಿವಕುಮಾರ್ ಹಸ್ತಕ್ಷೇಪ ಮತ್ತು ಈ 1-to-1 ಉದಾಹರಣೆ ಸಮೇತ ವಿವರಿಸಿದ್ರು. ಒಂದು ಹಂತದಲ್ಲಿ ಹೋಗ್ತಾ ಡಿಸಿಎಂ ಅನ್ನೋ ಮಾತಕ್ಕೆ ನೀವೆಲ್ಲವೂ ಕೂಡ ಕೇಳೋದಾದ್ರೆ ಅಥವಾ ಅಧಿಕಾರಿಗಳನ್ನ ಡಿಸಿಎಂ ಅನ್ನ ಕಾರಣಕ್ಕೋಸ್ಕರ ಅವ್ರು ಏನಾದ್ರು ಕೂಡ ಏನು ಒತ್ತಡ ಹಾಕುವಂಥದ್ದು ಅಥವಾ ಹಸ್ತಕ್ಷೇಪ ಮಾಡುವಂತಾದ್ರೆ ಜಾತಿಗೊಂದು ಡಿಸಿಎಂ ಮಾಡಿ ಅಂತ ನೇರವಾಗಿ ಹೈಕಮಾಂಡ್ ಹೇಳಿದ್ರು. ಜೊತೆಗೆ ಒಂದು ಹೆಜ್ಜೆ ಮುಂದೆ ಹೋಗಿ ಶಾಸಕರ ಅಭಿಪ್ರಾಯವನ್ನ ಪಡೆಯಿರಿ, ಒಂದು ವೇಳೆ ಇದೇ ರೀತಿ ಮುಂದುವರೆದ್ರೆ ಮುಂದಿನ ರಾಜಕೀಯ ಬೆಳವಣಿಗೆ ನಾನು ಜವಾಬ್ದಾರಲ್ಲ ಅಂತ ಹೇಳೋ ಮೂಲಕ ಒಂದು ಖಡಕ್ ಸಂದೇಶ ಕೊಟ್ಟರು. ಈ ಮಾತಿನಿಂದ ಬೆದರಿದಂತಹ ಅವಕಾದಂತ ಏನು ಸುರ್ಜೇವಾಲಾ ಅವರು ಎಲ್ಲವನ್ನು ಕೂಡ ಸಮಾಧಾನ ಮಾಡಿ ಎಲ್ಲವನ್ನು ಕೂಡ ಸರಿಪಡಿಸ್ತೀನಿ ಅಂತ ಹೇಳಿದ್ರು. ನೇರವಾಗಿ ಮುಖಕ್ಕೆ ಒಡೆದ ರೀತಿಯಲ್ಲಿ ಕೂಡ ಡಿಕೆ ಶಿವಕುಮಾರ್ ಹಸ್ತಕ್ಷೇಪ ಮತ್ತು ಅವರ ನಡೆ ಸಂಬಂಧಪಟ್ಟಂತೆ ಅಸಮಾಧಾನ ಹೊರ ಹಾಕಿ ಬಂದಿರುವಂತದ್ದು. ಜೊತೆಗೆ ಶಾಸಕರ ಸಭೆಯನ್ನ ಯಾಕೆ ನೀವು ಕ್ಯಾನ್ಸಲ್ ಮಾಡಿದ್ರಿ, ಇದು ಪ್ರತಿಪಕ್ಷಗಳ ಜೊತೆಗೆ ನಮಗೂ ಕೂಡ ಒಂದು ರೀತಿಯಲ್ಲಿ ಬೇರೆ ರೀತಿಯ ಸಂದೇಶ ಹೋಗುವಂತದ್ದು, ಇದು ಅವಮಾನ ಮಾಡಿದ ರೀತಿಯಲ್ಲಿ ಕೂಡ ಅಂತ ನೇರವಾಗಿ ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ಏನು ದೂರನ್ನ ಕೊಟ್ಟಿರುವುದು, ಒಂದು ಅಸಮಾಧಾನವನ್ನ ವ್ಯಕ್ತಪಟ್ಟಿರುವಂತದ್ದು. ಈ ಎಲ್ಲಾ ಮಾತುಗಳ ಹಿನ್ನೆಲೆಯಲ್ಲಿ ಮತ್ತೆ ಬೆಳಗಾವಿ ರಾಜಕಾರಣ ಏನು ಕಳೆದ ಸಮ್ಮಿಶ್ರ ಸರ್ಕಾರದಲ್ಲಿ ಅಂದ್ರೆ ಏನು ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಬೆಳಗಾವಿ ರಾಜಕಾರಣದಿಂದ ಕೂಡ ಸರ್ಕಾರ ಒಂದು ರೀತಿಯಲ್ಲಿ ಏನು ಪತನ ಆಗುವಂತ ಸಂದರ್ಭ ಬಂತು. ಈಗಲೂ ಕೂಡ ಬೆಳಗಾವಿ ರಾಜಕಾರಣದಿಂದ ಏನಾದ್ರು ಕೂಡ ಸರ್ಕಾರ ಮತ್ತು ಪಕ್ಷಕ್ಕೆ ಒಂದು ರೀತಿಯಲ್ಲಿ ಡ್ಯಾಮೇಜ್ ಆಗುತ್ತಾ, ಅದು ಮರುಕಳಿಸುತ್ತಾ ಅನ್ನೋ ಒಂದು ಚರ್ಚೆಗಳು ಈಗ ಕಾಂಗ್ರೆಸ್ ನಲ್ಲಿ ಶುರುವಾಗಿರುವಂತದ್ದು. ಪ್ರೀತಾ, ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ.
ಡಿಸಿಎಂ ಹೆಚ್ಚುವರಿಯಾಗಿ ಬೇಕು ಅನ್ನೋ ಕೂಗು ಮತ್ತೊಂದ್ ಕಡೆ, ಇದರ ಜೊತೆಯಲ್ಲೇ ನಾನು ಕೂಡ ಸಿಎಂ ಆಗ್ಲಿಕ್ಕೆ ಅರ್ಹನಿದ್ದೇನೆ ಅಂತ ಹೇಳಿ ತಿಮ್ಮಾಪುರೆ ಹೇಳಿಕೆಯನ್ನ ನೀಡಿರೋದು ಕಾಂಗ್ರೆಸ್ನ ಒಳಗೆ ಎಲ್ಲವೂ ಔಟ್ ಆಫ್ ಕಂಟ್ರೋಲ್ ಹೋಗ್ತಿದೆಯಾ ಅನ್ನೋ ಪ್ರಶ್ನೆಯನ್ನ ಮುನ್ನೆಲೆಗೆ ತರ್ತಾ ಇದೆ. ರಾಜ್ಯದಲ್ಲಿ ದಲಿತರು ಯಾಕೆ ಸಿಎಂ ಆಗಬಾರ್ದು, ಮುಖ್ಯಮಂತ್ರಿ ಮಾಡಿದ್ರೆ ಯಾರು ಬೇಡ ಅಂತಾರೆ, ನನಗಷ್ಟು ಶಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಹೈಕಮಾಂಡ್ ಹೇಳಿದ್ರೆ ನಾನು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಿದ್ಧ, ನಾನು ದಲಿತ ಇದ್ದೀನಿ, ನಾನು ಯಾಕೆ ಸಿಎಂ ಆಗಬಾರ್ದು ಅಂತ ಹುಬ್ಬಳ್ಳಿಯಲ್ಲಿ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರೆ ಹೇಳಿಕೆ ನೀಡಿದ್ದಾರೆ. ಯಾರಾಗ್ಬಾರ್ದು, ನೀವು ಅಲ್ಲಿತ್ತೀಯ, ನೀನು ಮುಖ್ಯಮಂತ್ರಿ ಮಾಡಿದ್ರೆ ಒಲ್ಲಿತ್ತೀಯ, ನೀವು ಸರ್ ಹಾಂ ನಾನು ಹೋಗ್ತೀನಿ, ನಾನು ಯಾಕಾಗ್ಬಾರ್ದು? ಅದು ಆ ಸಶಕ್ತ ಅದನ್ನೋ ಇಲ್ಲೋ, ಶಿಲ್ಪಲ್ಲಿ ನನ್ನ ಅಷ್ಟು ಕಳಿಸ್ತಾರೋ ಇಲ್ಲೋ, ಹೈಕಮಾಂಡ್ ನನ್ನ ಹೋಗ್ತಾರೋ ಇಲ್ಲೋ, ಇವೆಲ್ಲವೂ ಇರ್ತವೆ. ನಾನು ಮಾಡ್ತೀನಂತ ಹೈಕಮಾಂಡ್ ಶಿಲ್ಪಿಗಾದ್ರೆ ನಾನೇ ಆಗ್ತೀನಿ. ನಾನು ದಲಿತ ಇದ್ದೀನಿ, ನಾನು ಯಾಕೆ ಆಗ್ಬೋದು, ನಾನು ಆಗ್ತೀನಿ. ಈಗ ದಲಿತ ಸಿಎಂ ಆಗ್ಬೇಕಂತೀರಿ ಸರ್ ಕರ್ನಾಟಕಕ್ಕೆ? ಹಾಂ, ದಲಿತರೊಬ್ರು ಸಿಎಂ ಆಗಬೇಕು, ದಲಿತರು ಸಿ ಎಂ ಆಗಬೇಕು, ಮತ್ತೊಬ್ಬರು ಆಗಬೇಕು, ಇದು ವ್ಯವಸ್ಥೆ ಹೆಂಗಿದೆ? ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ಜಾತಿಗೊಂದು ಸಿಎಂ, ಜಾತಿಗೊಂದು ಡಿಸಿಎಂ, ಈ ರೀತಿ ಚರ್ಚೆ ನಡುವೆ ದಲಿತ ಸಿಎಂ, ಅದರಲ್ಲೂ ನಾನೇ ಸಿಎಂ ಅನ್ನೋ ಹೇಳಿಕೆಯನ್ನ ನೀಡಿಬಿಟ್ಟಿದ್ದಾರೆ ಆರ್.ಬಿ. ತಿಮ್ಮಾಪುರೆ ಅವರು. ಎಸ್, ಖಂಡಿತ ಸ್ಮಿತಾ. ಏನಂದ್ರೆ ಒಂದ್ ಕಡೆ ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಚರ್ಚೆ ಸಾಕಷ್ಟು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಇದಕ್ಕೆ ಪೂರಕವೆಂಬಂತೆ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ಇವತ್ತು ನೀಡಿರ್ತಕ್ಕಂಥ ಹೇಳಿಕೆ ಸಾಕಷ್ಟು ಸಂಚಲನವನ್ನ ಮೂಡಿಸಿದೆ. ಯಾಕಂದ್ರೆ ಒಂದ್ ಕಡೆ ದಲಿತ ಸಿಎಂ ಆಗ್ಬೇಕು ಅಂತಕ್ಕಂಥ ಚರ್ಚೆ ಸಾಕಷ್ಟು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಒಂದ್ ಕಡೆ ಸಾಕಷ್ಟು ಅಂದ್ರೆ ಸಿಎಂ ರೇಸ್ ನಲ್ಲಿ ಸಾಕಷ್ಟು ಜನ ಇದ್ದಾರೆ. ಇದಕ್ಕೆ ಪೂರಕ ಎಂಬಂತೆ ಹುಬ್ಬಳ್ಳಿಯಲ್ಲಿ ಆರ್.ಬಿ. ತಿಮ್ಮಾಪುರ್ ಅವರು ಒಂದು ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು. ಹೈಕಮಾಂಡ್ ಸೂಚಿಸಿದ್ರೆ ನಾನೇ ಸಿಎಂ ಆಗ್ತೀನಿ, ಯಾಕಂದ್ರೆ ನಾನು ದಲಿತ, ಹೀಗಾಗಿ ಒಂದ್ ಕಡೆ ನಾನು ಸಿಎಂ ಆಗ್ಲಿಕ್ಕೆ ಸಶಕ್ತ ಇದೇನೋ ಇಲ್ವೋ, ಇದ್ರ ಜೊತೆಗೆ ಸಿಎಲ್ಪಿ ನಲ್ಲಿ ನನ್ನನ್ನು ಆಯ್ಕೆ ಮಾಡ್ತಾರೋ ಇಲ್ವೋ ಅಂತಕ್ಕಂಥದ್ದು ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ಹೀಗಾಗಿ ನಾನು ಯಾಕೆ ಸಿಎಂ ಆಗಬಾರ್ದು, ನಾನು ಕೂಡ ದಲಿತ ಇದ್ದೀನಿ ಅಂತಕ್ಕಂಥ ಈ ಹೇಳಿಕೆ ಸಾಕಷ್ಟು ಸಂಚಲನವನ್ನ ಮೂಡಿಸಿರ್ತಕ್ಕಂಥದ್ದು. ಒಂದ್ ಕಡೆ ರಾಜ್ಯದಲ್ಲಿ ಹೆಚ್ಚುವರಿ ಸಿಎಂ ಜೊತೆಗೆ ದಲಿತ ಸಿಎಂ ಒಂದು ಕೂಗು, ಒಂದು ಚರ್ಚೆ ಸಾಕಷ್ಟು ಸಂಚಲನವನ್ನು ಮೂಡಿಸಿದೆ. ಇದರ ಜೊತೆಗೆ ಆರ್.ಬಿ. ತಿಮ್ಮಾಪುರ್ ಅವರ ಹೇಳಿಕೆ ಕೂಡ ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ ವಲಯದಲ್ಲಿ ಒಂದು ಸಂಚಲನವನ್ನು ಕೂಡ ಮೂಡಿಸಿದೆ ಅಂತ ಹೇಳಬಹುದು. ಇದರ ಜೊತೆಗೆ ಆರ್.ಬಿ. ತಿಮ್ಮಾಪುರ್ ಅವರ ಹೇಳಿಕೆ ಅವರ ಒಂದು ಆಕಾಂಕ್ಷೆಯನ್ನ ವ್ಯಕ್ತಪಡಿಸಿದ್ರು ಅಂತಕ್ಕಂಥ ಒಂದು ಸ್ಪಷ್ಟ ಚಿತ್ರಣ ನಮಗೆ ಗೋಚರವಾಗಲಿದೆ. ಇದೆಲ್ಲ ಹೊರತಾಗಿ ಸಿಎಲ್ಪಿ ನನ್ನನ್ನು ಆಯ್ಕೆ ಮಾಡುತ್ತೋ ಇಲ್ಲೋ ಅಂತಕ್ಕಂಥ ವಿಚಾರವಾಗಿ ಈ ಒಂದು ಹೇಳಿಕೆಯನ್ನ ನೀಡಿರ್ತಕ್ಕಂಥದ್ದು. ಹೈಕಮಾಂಡ್ ಸೂಚಿಸಿದ್ರೆ ನಾನೇ ಸಿಎಂ ಆಗ್ತೀನಿ ಅಂತಕ್ಕಂಥ ಆರ್.ಬಿ. ತಿಮ್ಮಾಪುರ್ ಅವರ ಹೇಳಿಕೆ ನೋಡ್ತಾ ಇದ್ರೆ ಅವರು ಕೂಡ ಸಿಎಂ ರೇಸ್ ನಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರವಾಗುತ್ತೆ. ಸ್ಮಿತಾ, ಧನ್ಯವಾದ ಪ್ರಕಾಶ್ ಮಾಹಿತಿಗಾಗಿ. ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಆಂತರಿಕ ಬೇಗುದ್ದಿಗಳು ಇಷ್ಟಕ್ಕೆ ನಿಲ್ಲೋ ಲಕ್ಷಣಗಳು ಕಾಣ್ತಾ ಇಲ್ಲ. ಸುರ್ಜೇವಾಲಾ ಅವರ ಸಮಕ್ಷಮದಲ್ಲೇನೆ ಅನೇಕ ವಿಚಾರಗಳು ಪ್ರಸ್ತಾಪ ಆಗಿದೆ. ಇದರ ನಡುವೆ ಕಾಂಗ್ರೆಸ್ನಲ್ಲಿ ಒಬಿಸಿ ಅಧ್ಯಕ್ಷರ ನೇಮಕಕ್ಕೆ ಎಐಸಿಸಿ ಬ್ರೇಕ್ ಹಾಕೋ ಪ್ರಯತ್ನ, ಇನ್ನು ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಡಿಟಿ ಶ್ರೀನಿವಾಸ್ ಅವರ ನೇಮಕಕ್ಕೆ ತಡೆ ಒಡ್ಡಲಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಅನುಮತಿ ಪಡೆಯದೆ ನೇಮಕ ಮಾಡಲಾಗಿತ್ತು. ವಲಸೆ ಬಂದವರಿಗೆ ಮಣೆ ಹಾಕಿದ್ದಾರೆ ಅನ್ನೋ ಅಪಸ್ವರ ಕೇಳೋಕೆ ಸಿಕ್ಕಿತ್ತು. ನೇರವಾಗಿ ಬೇಸರವನ್ನ ಹೊರಹಾಕಿದ್ರು ಶಾಸಕರು, ಪರಿಷತ್ ಸದಸ್ಯರು. ಹೀಗಾಗಿ ಡಿಟಿ ಶ್ರೀನಿವಾಸ್ ಅವರ ಆಯ್ಕೆಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಡಿ.ಕೆ. ಶಿವಕುಮಾರ್ ಅವರ ಆಯ್ಕೆ ಇದು. ಹೊರಗಿನಿಂದ ಬಂದವರು ಪಕ್ಷದ ಮೂಲ ವಾಸಿ ಅಲ್ಲದವರಿಗೆ ಸ್ಥಾನಮಾನ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರ ಆಯ್ಕೆಯ ಬಗ್ಗೆ ಪಕ್ಷದ ಒಳಗೇನೆ ಅಸಮಾಧಾನಗಳು ಭುಗಿಲೆದ್ದಿತ್ತು. ಶಾಸಕರು, ಪರಿಷತ್ ಸದಸ್ಯರು ಇದ್ರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇದೀಗ ಹೈಕಮಾಂಡ್ ಒಬಿಸಿ ಅಧ್ಯಕ್ಷ ನೇಮಕಕ್ಕೆ ಬ್ರೇಕ್ ಹಾಕಿದೆ.